ಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಈ ವಿಶೇಷಣಾನಿ ಯಾನೀಹ ಕಥಿತಾನಿ ಆ ಶ್ಲೋಕದಿಂದಲೇ ನಾನು ಶುರು ಮಾಡ್ತೇನೆ. ಹೋದ ಬಾರಿ ಹೇಳುವಾಗ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಈ ಹಿಂದಿನ ಪೇಜ್ 5ನೇ ಪೇಜಿನದ್ದು ಮಾಡಬೇಕಿತ್ತು. ಅದೇನಾಗಿ ಹೋಯಿತು, ನನಗೆ ಗೊತ್ತಾಗದೇನೆ 6ನೇ ಪೇಜಿನಿಂದ ಮಾಡಿಬಿಟ್ಟೆ. ಆಮೇಲೆ ವಾಪಸ್ ಬಂದೆ, ಆದರೆ ಕೆಲವರಿಗೆ ತಲುಪಲಿಲ್ಲ. ಅದು ಕೆಲವರು ನೋಡಿದವರಿಗೆ ಅದು ಗೊತ್ತಾಗಲಿಲ್ಲ. ಹೀಗಾಗಿ ನಾನು ವಿಶೇಷಣಾನಿ ಯಾನೀಹ ಅದನ್ನು ಮಾಡ್ತೇನೆ. ವಿಶೇಷಣಾನಿ ಯಾನೀಹ ವಿಶೇಷಣಗಳು. ವಿಶೇಷಣ ಅಂತ ಹೇಳಿದ್ರೆ ವಿಶೇಷ ಅಂದರೆ ಭೇದ. ಭೇದವನ್ನು ಬೇರೆಯವರಿಗಿಂತ ಇವರು ಭಿನ್ನ ಅಂತ ಯಾವುದು ತೋರಿಸುತ್ತೆ ಅದು ವಿಶೇಷಣ. ವಿಶೇಷಂ ನಯಂತಿ. ಭೇದವನ್ನು ತಿಳಿಸುವ ಗುಣಗಳು ವಿಶೇಷಣಗಳು. ಈಗ ನಾರಾಯಣ ಬೇರೆಯವರಿಗಿಂತ ಭಿನ್ನ ಅಂತ ತಿಳಿಸುವ ವಿಶೇಷಣಗಳು 3. ಸದಾಗಮೈಕ ವಿಜ್ಞೇಯತ್ವ ಅನ್ನೋದು ವಿಶೇಷಣ, ಸಮತೀತ ಕ್ಷರಾಕ್ಷರತ್ವ ಅನ್ನೋದು ವಿಶೇಷಣ, ನಿರ್ದೋಷಾಶೇಷ ಸದ್ಗುಣತ್ವ ಇದು 3 ವಿಶೇಷಣ. ಈ 3 ವಿಶೇಷಣಗಳನ್ನು ಕ್ರಮವಾಗಿ ಸಾಧನೆ ಮಾಡುತ್ತೇನೆ. ಇದು ಪ್ರತಿಜ್ಞೆ. 2ನೇ ಶ್ಲೋಕದಲ್ಲಿ ವಿಶೇಷಣಗಳನ್ನೇ ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿದ್ದಾಯ್ತು. ಪರವಸ್ತು ನಿರ್ದೇಶಾಕ್ಷಂ ಮಂಗಲಂ ಕೃತಂ ನಿರ್ಣಯ ಚಂದ್ರಿಕಾ. ಮಂಗಳ ಅಂದರೆ 3 ತರಹ ಇದೆ. ಒಂದು ಉದ್ದೇಶ, ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರು ಮಂಗಳವೇ. ಇನ್ನೊಂದು ದೇವತಾ ನಮಸ್ಕಾರ, ಇನ್ನೊಂದು ಪ್ರಾರ್ಥನೆ, ಏನೋ ಬೇಕು ಅಂತ ಬೇಡೋದು. ವಸ್ತು ನಿರ್ದೇಶ, ನಮಸ್ಕ್ರಿಯಾ, ಆಶೀರ್ವಚನಂ. ಆಶೀರ್ವಚನಂ ಅಂದರೆ ನಮಗೆ ಬೇಕು ಎನ್ನುವ ಬಯಕೆಯ ಮಾತು. ಹಾಗೆ ದೊಡ್ಡವರು ಚಿಕ್ಕವರಿಗೆ ಮಾತ್ರ ಕೊಡೋದು ಅಂತಲ್ಲ. ಇವಾಗ ಆ ರೀತಿ ಅರ್ಥ ಆಗಿ ಹೋಗಿದೆ. ಕನ್ನಡದಲ್ಲಿ ಅದಕ್ಕೆ 2 ಪದ ಉಂಟು, ಹರಕೆ ಮತ್ತು ಹಾರೈಕೆ. ಹರಕೆ ಅಂದರೆ ಆಶೀರ್ವಾದ, ಅವರು ನಮ್ಮನ್ನು ಹರಸಿದರು. ಹಾರೈಕೆ ಅಂದರೆ ನಿಮಗೆ ಒಳ್ಳೆಯದಾಗಲಿ ಅಂತ ನಮ್ಮ ಪ್ರಾರ್ಥನೆ. ಅದು ದೊಡ್ಡವ್ರಿಗೂ ಮಾಡಬಹುದು ವಸ್ತುತಃ, ಶುಭ ಹಾರೈಸಿದರು. ಆದರೆ ನಮ್ಮ ತಲೆಯಲ್ಲಿ ಹೀಗೆ ಕೂತಿದೆ ಅದು. ಹಾಗೆ ಸಂಸ್ಕೃತದಲ್ಲಿ ಆಶೀರ್ವಾದವು ಅಷ್ಟೆ. ಆಶೀಹಿ ನಮಸ್ಕ್ರಿಯಾ ವಸ್ತು ನಿರ್ದೇಶ. ಇಲ್ಲಿ ಮಧ್ವಾಚಾರ್ಯರು ವಸ್ತು ನಿರ್ದೇಶ ಮತ್ತೆ ನಮಸ್ಕ್ರಿಯ ಎರಡನ್ನು ಮಾಡುವುದು. ಈ ಗ್ರಂಥದ ವಿಷಯ ಏನು? ದೇವರನ್ನು ಸದಾಗಮೈಕ ವಿಜ್ಞೇಯ ಅಂತ ಪ್ರೂವ್ ಮಾಡ್ತೇನೆ. ಸದಾಗಮೈಕ ವಿಜ್ಞೇಯನಾದ ನಾರಾಯಣನನ್ನು ನಮಿಸುತ್ತೇನೆ, ಯಾವಾಗಲೂ ನಮಿಸುತ್ತೇನೆ. ನಮಸ್ಕಾರನೂ ಆಯಿತು, ದೇವರನ್ನು ಹೇಗೆ ಹೇಳ್ತೇನೆ, ಡಿಸ್ಕ್ರೈಬ್ ಮಾಡ್ತೇನೆ ಅಂತನೂ ಆಯಿತು. ಸಮತೀತ ಕ್ಷರಾಕ್ಷರಂ, ಆಮೇಲೆ ನಿರ್ದೋಷ ಅಶೇಷ ಸದ್ಗುಣಂ. ಈ ತರಹದ ದೇವರನ್ನು ನಮಸ್ಕರಿಸ್ತೇನೆ. 1ನೇ ಶ್ಲೋಕ. 2ನೇ ಶ್ಲೋಕದಲ್ಲಿ ಈ ವಿಶೇಷಣಗಳನ್ನು ಸಮರ್ಥನೆ ಮಾಡ್ತೇನೆ. ಇದನ್ನು ವಸ್ತು ನಿರ್ದೇಶ ರೂಪವಾದ ಮಂಗಳ ಅಂತ ಕರೀತಾರೆ. ಅತ್ರ ಗ್ರಂಥ ಪ್ರತಿಪಾದ್ಯಂ ವಸ್ತು ನಿರ್ದಿಶತಿ. ಇಹ ಪ್ರಥಮ ಶ್ಲೋಕೆ ಏನ ಕ್ರಮೇಣ ಕಥಿತಾನಿ ಕ್ರಮಾತ್ ತಂ ಕ್ರಮಮನುಸೃತ್ಯೈವ.
ಅದೇ ಆರ್ಡರ್ನಲ್ಲಿ ವಿಷಯಸ್ತು ಪ್ರಥಮತಃ ಪ್ರಥಮ ಪದ್ಯ ಏವ ಉಕ್ತಃ. ವಿಷಯವನ್ನು ಮೊದಲನೇ ಪದ್ಯದಲ್ಲಿ ಹೇಳಿದ್ದೇವೆ. ಇದರ ಸಬ್ಜೆಕ್ಟ್ ಏನು ಅಂತ. ಅಧಿಕಾರಿಣಂ ಪ್ರಯೋಜನಂಚ ಆಹ ಸಜ್ಜನ ಸಂವಿದೆ. ಈ ಗ್ರಂಥವನ್ನು ಯಾರು ಓದಬೇಕು? ಸಜ್ಜನ ಸಂವಿದೆ ಎಂದು. ಪ್ರಯೋಜನ ಏನು? ಸಂವಿತ್. ಸಂವಿತ್ ಅಂದರೆ ತಿಳುವಳಿಕೆ. ಅಧಿಕಾರಿ ಯಾರು? ಸಜ್ಜನ. ಸಜ್ಜನ ಅಂದರೆ ಒಳ್ಳೆಯವರ, ಸಂವಿದೆ ತಿಳುವಳಿಕೆ. ತಿಳುವಳಿಕೆಯೇ ಪ್ರಯೋಜನ. ಈ ತಿಳುವಳಿಕೆಯನ್ನು ಯಾರು ಪಡೆಯಬಲ್ಲರು? ಸಜ್ಜನರಾದವರು ಪಡೆಯಬಲ್ಲರು. ನಮ್ಮ ಬಯಕೆ ಅಂತೂ ಆಗಿದೆ, ಅದು ಸತ್ಯವೇ ಆಗತ್ತೆ. ಈಗ ಕೆಮಿಸ್ಟ್ರಿ ಪಾಠ ಮಾಡುವವರಿಗೆ ಇದರಿಂದ ಬಾಂಬ್ ತಯಾರಿಸ್ಬಿಟ್ಟು ನಮ್ಮ ರೂಮ್ನಲ್ಲೇ ಇಡ್ಲಿ ಅಂತ ಏನು ಬಯಕೆ ಇರಲ್ಲ. ಆದರೆ ಅದನ್ನು ಅನಧಿಕಾರಿಗಳು ಅದನ್ನು ಮಾಡೇ ಮಾಡ್ತಾರೆ. ಅದರಿಂದ ನಮ್ಮಲ್ಲಿ ಅಧಿಕಾರವನ್ನು ನೋಡಿ ವಿದ್ಯೆಯನ್ನು ಕೊಡೋದು ಅಂತ ಇತ್ತು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ನಾನು ಹೇಳುವ ಗ್ರಂಥದ ಅರಿವು ಸಜ್ಜನರಿಗೆ. ಸಜ್ಜನರ ಅರಿವೇ ನನ್ನ ಉದ್ದೇಶ, ನನ್ನ ಪ್ರಯೋಜನ. ಇವತ್ತಿಗೂ ಸಜ್ಜನರು ಯಾರಿರ್ತಾರೆ ಅವರ ಗ್ರಂಥವನ್ನು ಓದ್ತಾರೆ, ಅದರಿಂದ ಅರಿವನ್ನು ಪಡೀತಾರೆ. ಸತ್ಯ ಸಂಕಲ್ಪರು. ಸ್ವರೂಪತಃ ಸಜ್ಜನ ಅಧಿಕಾರಿ. ಸಜ್ಜನ ಅಂದರೆ ಯಾರು? ಯಹ ವೈಷ್ಣವ ಸಿದ್ಧಾಂತಾತ್ ಅಚಲಃ ವೇದ ಮಾರ್ಗ ಅನುಸಾರಿ ನಿರ್ಮಮಃ ನಿರಹಂಕಾರಃ ನಿರಾಶೀ. ದೇವರ ಸಿದ್ಧಾಂತದಲ್ಲಿ ತೊಡಗಿದವ, ವೇದ ಮಾರ್ಗದಲ್ಲಿ ಹೊರಟವ, ನನ್ನದು ಅಂತನ್ನುವ ಉತ್ಕಟವಾದ ಬಯಕೆ ಇರದವ. ಯಾಕೆಂದ್ರೆ ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ನಿರಹಂಕಾರ, ತನ್ನಲ್ಲಿ ಇರದ ಗುಣವನ್ನು ತಿಳಿಯದವ. ನಿರಾಶೀಹಿ, ಇದರಿಂದ ಏನೋ ಪ್ರಯೋಜನ ಆಗಬೇಕು ಅನ್ನುವ ಬಯಕೆ ಇರದವ, ಅವನು ಅಧಿಕಾರಿ. ಸ್ವರೂಪತಃ ಸಜ್ಜನ, ಒಳಗಡೆಯಿಂದ ಯಾರು ಸಜ್ಜನನಾಗಿರ್ತಾನೆ ಅವನೇ ಅಧಿಕಾರಿ. ಅವಿದಿತ ಸಜ್ಜನ ಪಥ, ಆದರೆ ದಾರಿ ಗೊತ್ತಿರಲ್ಲ ಅವನಿಗೆ. ಸಜ್ಜನ ಬುಭೂಚುಹು, ಸಜ್ಜನ ಆಗಬೇಕು ಅಂತ ಇರ್ತಾನೆ, ಅವನೇ ಅಧಿಕಾರಿ. ಅವನನ್ನು ಕುರಿತು ಈ ಗ್ರಂಥ ಹೊರಟಿದೆ. ಸಂವಿತ್, ಸಜ್ಜನ ಸಂವಿದೆ ಅಂತ ಇದೆ. ಸಂವಿದೆ ಅನ್ನೋದಕ್ಕೆ ಒಂದರ್ಥ ಕ್ರಮಾತ್ ಸಜ್ಜನ ಸಂವಿದೆ. ಸಂವಿದೆ ಅನ್ನೋದಕ್ಕೆ ಒಂದರ್ಥ ಏನಿದೆ? ಅರಿವು. ಸಜ್ಜನರ ತಿಳುವಳಿಕೆಗಾಗಿ ನಾನು ಈ ಗ್ರಂಥವನ್ನು ಹೇಳುತ್ತೇನೆ ಅಂತ ಆಚಾರ್ಯರ ಅಭಿಪ್ರಾಯ. ಯಾಕೆಂದರೆ ಜ್ಞಾನವೇ ಪ್ರಯೋಜನ, ಸಜ್ಜನರ ಜ್ಞಾನ ಪ್ರಯೋಜನ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಇತಿ ಶ್ರುತೇ. ಏವಂ, ಹೀಗೆ, ತಂ ಪರಮಾತ್ಮನನ್ನು, ವಿದ್ವಾನ್ ತಿಳಿದವನು, ಇಹ ಪರಮಾತ್ಮನಲ್ಲಿ, ಅಮೃತ ಭವತಿ ಮುಕ್ತನಾಗುತ್ತಾನೆ. ತದಾಹ ಮೋಕ್ಷೈಕ ಫಲ. ನಾರಾಯಣನ ಜ್ಞಾನ ಅನ್ನೋದು ಮೋಕ್ಷವನ್ನು ಕೊಡುತ್ತೆ. ಆ ಜ್ಞಾನವೇ ಫಲ. ಅಂದರೆ ಅಂತಿಮವಾಗಿ ಈ ಗ್ರಂಥವನ್ನು ಓದುವವರಿಗೆ ಮೋಕ್ಷ ಅನ್ನೋದು ಅಂತಿಮ ಫಲ. ವಿಷಯಾದೀನಾಂ ಜ್ಞಾನೇನ ಸಂಬಂಧೋ ಜ್ಞಾಯತ ಇತ್ಯಾಹ ಸಂಬಂಧ ಇತಿ. ವಿಷಯವನ್ನು ತಿಳಿದುಕೊಂಡ್ರೆ, ಪ್ರತಿಪಾದ್ಯವನ್ನು ತಿಳಿದುಕೊಂಡ್ರೆ ಸಂಬಂಧ ಗೊತ್ತೇ ಆಗತ್ತೆ. ಸಜ್ಜನಾನಾಂ ಸಂವಿದೆ ವಿಜ್ಞಾನಾಯ ಆಚಾರ ಶುದ್ಧೈ ತೋಷಣಾಯ ಚ. ಸಾಮಾನ್ಯವಾಗಿ ಈ ತನಕ ಬಂದ ವ್ಯಾಖ್ಯಾನಗಳೆಲ್ಲ ಸಂವಿತ್ ಅಂದರೆ ಜ್ಞಾನ. ನಿರ್ಣಯ ಚಂದ್ರಿಕಾಕಾರರಿಗೆ ಅನ್ನಿಸಿತು ಸಂವಿತ್ ಅಂದರೆ ಜ್ಞಾನ ಮಾತ್ರ ಅಲ್ಲ, ಇನ್ನೂ ಬೇರೆ ಅರ್ಥಗಳಿದೆ ಅಂತ. ಯಾಕೆಂದರೆ ಸಂವಿತ್ ಅಂದರೆ ಜ್ಞಾನ ಅಂತ ಒಂದರ್ಥ, ಆಚಾರ ಶುದ್ಧಿ ಅಂತ ಇನ್ನೊಂದರ್ಥ, ಸಜ್ಜನರ ಸಂತೋಷ ಅಂತ. ಮೂರು ಅರ್ಥದಲ್ಲಿ ಸಂವಿತ್ ಶಬ್ದ ಇದೆ. ಎಲ್ಲಿದೆ? ಆಹಚ ಯಾದವ ಪ್ರಕಾಶಾಚಾರ್ಯ ವೈಜಯಂತಿ ಕೋಶದಲ್ಲಿದೆ. ಸಂವಿದ್ಯುದ್ಧೆ ಪ್ರತಿಜ್ಞಾಯಾಂ ಸಂಕೇತಾಚಾರ ನಾಮಸು ಸಂಭಾಷಣೆ ಕ್ರಿಯಾಕಾರೇ ವಿಜ್ಞಾನೇ ತೋಷಣೆ ಪಿಚಾ. ಸಂವಿತ್ ಅಂದರೆ ಯುದ್ಧ ಅಂತ ಒಂದು ಅರ್ಥ ಇದೆ, ಪ್ರತಿಜ್ಞೆ ಅಂತ ಅರ್ಥ ಇದೆ, ಸಂಕೇತ ಅಂದರೆ
ಒಂದು ಟೆಕ್ನಿಕಲ್ ಟರ್ಮನ್ನು ನಾವು ಕ್ರಿಯೇಟ್ ಮಾಡೋದು, ಅದನ್ನು ಸಂಕೇತ ಅಂತ ಕರೀತಾರೆ, ನೇಮಿಂಗ್. ಅದು ಅರ್ಥ ಇದೆ. ಸಂವಿತ್ ಅನ್ನೋದಕ್ಕೆ ಆಚಾರ, ಒಳ್ಳೆಯ ನಡೆ. ಸಂವಿತ್ ಅಂದರೆ ನಾಮ, ಸಂವಿತ್ ಅಂದರೆ ಸಂಭಾಷಣ, ಸಂವಿತ್ ಅಂದರೆ ಕ್ರಿಯೆ, ವಿಜ್ಞಾನ, ಸಂತೋಷ. ಇಷ್ಟು ಅರ್ಥ ಇದೆ. ನಾವು ಇದರಲ್ಲಿ 3 ಅರ್ಥ ತಗೊಂಡಿದ್ದೇವೆ. ವಿಜ್ಞಾನಾಯ, ಆಚಾರ ಶುದ್ಧೈ, ತೋಷಣಾಯ. ಹೀಗೆ 3 ಅರ್ಥವನ್ನು ನಾವು ತಗೊಂಡಿದ್ದೇವೆ ಎಂದರು. ಅಲ್ಲಿಂದ ಮೊದಲು ವಿಷ್ಣು ತತ್ವ ನಿರ್ಣಯದ ಮಂಗಳಾಚರಣೆಯನ್ನು ಮುಗಿಸಿ ಆಯಿತು. ಮುಂದಿನ ನೋಡೋದಾದರೆ ಋಗಾದ್ಯ ಭಾರತಂ ಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಯೇ ಚಾನುಯಾಯಿನಸ್ತ್ವೇಷಾಂ ಸರ್ವೇ ತೇ ಚ ಸದಾಗಮಾಃ ದುರಾಗಮಾಃ ತದನ್ಯೇ ಯೇ ತೈರ್ನ ಜ್ಞೇಯೋ ಜನಾರ್ದನಃ. ಸದಾಗಮಗಳ ಸ್ವರೂಪವನ್ನು ಹೇಳುತ್ತಾ ಇದ್ದಾರೆ. ನ್ಯಾಯರತ್ನಾವಳಿ ನೋಡಿ, ಪದ್ಮನಾಭ ತೀರ್ಥರದ್ದು ಒಂದೇ ಮಾತು. ಪ್ರಥಮತಃ ಸದಾಗಮೈಕ ವಿಜ್ಞೇಯತ್ವಂ ಪುರಾಣವಚನೈಃ ಸಾಧಯತಿ ಋಗಾದ್ಯಾ ಇತಿ. ದೇವರು ಸದಾಗಮಗಳಿಗೆ ಮಾತ್ರ ನಿಲುಕುವವ ಎಂದು ಪುರಾಣದ ಮಾತುಗಳಿಂದಲೇ ಹೇಳ್ತಾ ಇದ್ದಾರೆ. ಸದಾಗಮಗಳು ಅಂದರೆ ಯಾವುದು? ಋಗಾದ್ಯಾಹ ಆದಿಶಬ್ದದಿಂದ ಯಜುರ್ವೇದ, ಸಾಮವೇದ, ಅಥರ್ವವೇದ. ಭಾರತಂ ಚೈವ ಮಹಾಭಾರತವನ್ನೂ ಸದಾಗಮ ಅಂತಾರೆ. ಮಧ್ವಾಚಾರ್ಯರು ಬರೋ ತನಕ ಎಲ್ಲರೂ ಕೂಡ ಭಾರತವನ್ನು ಕಾವ್ಯ ಅಂತ ಹೇಳಿ ಹೊಲಗೆಡಿಸಿಬಿಟ್ಟಿದ್ರು. ಈಗೇನು ಪರಿಸ್ಥಿತಿ ಬದಲಾಗಿಲ್ಲ, ಈಗಲೂ ಕಾವ್ಯ ಅಂತಲೇ ಭಾವನೆ. ಯಾರಲ್ಲಿ? ದುರಂತ ಅಂದರೆ ಮಾಧ್ವರಲ್ಲಿ ಕೂಡ. ಅದಕ್ಕೆ ಶಾಸ್ತ್ರ ಅಂತ ಪರಿಗಣನೆ ಮಾಡಿ ಓದ್ತಾರ, ಮಂಗಳ ಮಾಡ್ತಾರ. ಋಗಾದ್ಯ ಭಾರತಂ ಚೈವ. ಭಾರತವನ್ನು ಶಾಸ್ತ್ರ ಅಂತ ಪರಿಗಣನೆ ಮಾಡಿದ್ದರೆ ರಾಜನೀತಿಯಲ್ಲಿ ನಮ್ಮದೇ ಆದ ವ್ಯೂ ಇರ್ತಾ ಇತ್ತು. ಧರ್ಮಶಾಸ್ತ್ರದ ಬಗ್ಗೆ ಪ್ಯೂರ್ ವೇದವ್ಯಾಸರ ವ್ಯೂ ಇರ್ತಾ ಇತ್ತು. ಯಾವುದೂ ಇಲ್ಲ. ಅದರಿಂದಾಗಿ ನೀವು ಕೇಳಿದ್ರೆ ಬೆಳಗ್ಗೆ ಹಿಡ್ಕೊಳ್ತಾರವರು. ಅನಿವಾರ್ಯ ಆಗೋಗಿದೆ, ಬೆಳಗ್ಗೆ ಹಿಡ್ಕೊತಾರೆ. ಅದರಿಂದಾಗಿ ಸೀರಿಯಸ್ ಆಗಿ ಯಾರೂ ಪರಿಗಣಿಸಿಲ್ಲ. ಯಾಕೆಂದರೆ ಮಧ್ವಾಚಾರ್ಯರಿಗಿಂತ ಮೊದಲು ಎಲ್ಲರೂ ಕೂಡ ಕಾವ್ಯ ಅಂತಲೇ ಪರಿಗಣಿಸಿದ್ರು. ಆಚಾರ್ಯರು ಬಂದು ಇಲ್ಲ ಭಾರತ ಶಾಸ್ತ್ರ ಅಂದರು. ಪಂಚರಾತ್ರಂ ಅಥಾಖಿಲಂ, ಅಖಿಲಂ ಪಂಚರಾತ್ರಂ, ಎಲ್ಲ ಪಂಚರಾತ್ರ. ಯಾಕೆ ಎಲ್ಲ ಅಂತ ಹೇಳಿದ್ರು ಅಂತ ನಿರ್ಣಯ ಭಾವಚಂದ್ರಿಕಾದಲ್ಲಿ ನೋಡೋಣ. ಮೂಲ ರಾಮಾಯಣಂ ಚೈವ, ಮೂಲ ರಾಮಾಯಣ ಏತದಾತ್ಮಕಂ ಪುರಾಣಂ, ಇದನ್ನು ಒಳಗೊಂಡ ಪುರಾಣ. ಇದನ್ನು ಒಳಗೊಂಡ ಅಂದರೆ ಋಗ್ವೇದದ ವ್ಯಾಖ್ಯಾನ, ಯಜುರ್ವೇದದ ವ್ಯಾಖ್ಯಾನ, ಅಥರ್ವವೇದದ ವ್ಯಾಖ್ಯಾನ, ಭಾರತದ ಹಾರ್ದ, ಪಂಚರಾತ್ರದ ಹಾರ್ದವನ್ನು ಒಳಗೊಂಡ ವ್ಯಾಖ್ಯಾನವನ್ನು ಒಳಗೊಂಡ ಪುರಾಣ. ಅದಕ್ಕೆ ಏತದಾತ್ಮಕಂ ಒಂದು. ಆಮೇಲೆ ಮೂಲ ರಾಮಾಯಣ. ಯೇ ಚಾನುಯಾಯಿನಸ್ತ್ವೇಷಾಂ, ಇವುಗಳಿಗೆ ಯಾವುದು ಅನುಯಾಯಿಗಳು, ಈ 7 ಜನ ತಾಯಂದಿರನ್ನು ಅನುಸರಿಸುವ ಎಲ್ಲ ಗ್ರಂಥಗಳು ಕೂಡ ಸದಾಗಮಗಳು. ಯೇ ಚಾನುಯಾಯಿನಸ್ತ್ವೇಷಾಂ ಸರ್ವೇ ತೇತ ಸದಾಗಮ, ಅವುಗಳೆಲ್ಲವೂ ಸದಾಗಮಗಳೇ. ದುರಾಗಮಾ ತದನ್ಯೇ, ಇವುಗಳಿಗೆ ವಿರುದ್ಧವಾಗಿರುವವುಗಳೆಲ್ಲ ದುರಾಗಮಗಳು. ತೈಹಿ ಜನಾರ್ದನ ನಜ್ಞೇಯ, ಈ ದುರಾಗಮಗಳಿಂದ ದೇವರನ್ನು ತಿಳಿಲಿಕ್ಕಾಗಲ್ಲ. ಜ್ಞೇಯ ಏತೈ ಸದಾ ಯುಕ್ತೈ,
ಭಕ್ತಿ ಮದ್ಭಿಸ್ಸು ನಿಷ್ಠಿತೈ ನ ಚ ಕೇವಲ ತರ್ಕೇಣ ನಾಕ್ಷಜೇನ ನ ಕೇನಚಿತ್ ಕೇವಲಾಗಮ ವಿಜ್ಞೇಯೋ ಭಕ್ತೈರೇವ ನ ಚಾನ್ಯಥಾ ಏತೈ ಜ್ಞೇಯ ದೇವರನ್ನ ಇವುಗಳ ಮೂಲಕ ತಿಳಿಯಬೇಕು. ತಿಳಿದು ಬಿಡುತ್ತಾ? ಒಂದ್ಸರ್ತಿ ಓದಿದ್ರೆ ಸದಾ ಯುಕ್ತೈ ಇವುಗಳಲ್ಲೇ ತೊಡಗಿರಬೇಕು. ಮಹಾಭಾರತದಲ್ಲಿ ಋಗ್ವೇದಗಳಲ್ಲಿ ತೊಡಗಿರಬೇಕು. ಅದರ ಕ್ರಿಯೆಯೇ ಅಲ್ವೇ ಉಪಕರ್ಮ. ಅದರಿಂದಾಗಿ ಸದಾ ಯುಕ್ತೈ ಯಾವಾಗಲೂ ಇವುಗಳ ಒಳಗಡೆಯೇ ಇರಬೇಕು. ನಮ್ಮ ದೈನಂದಿನ ಕರ್ತವ್ಯಗಳು, ಕರ್ಮಗಳು, ಅನಿವಾರ್ಯಗಳು ಇದರೆಲ್ಲದರ ಜೊತೆಗೆ ಯಾವಾಗಲೂ ಅದು ಬಿಟ್ಟು ಯಾವಾಗಲೂ ಇದರಲ್ಲಿರಬೇಕು, ಅನಿವಾರ್ಯ. ಸದಾ ಯುಕ್ತೈ. ಸರಿ, ಇದನ್ನು ಓದುವಾಗ ನೋಡಿ, ಇಂಟರ್ನೆಟ್ಸ್ ಓದಿದ್ದಾನೆ, ಕೀತ್ ಓದಿದ್ದಾನೆ, ನಮಗಿಂತ ಚೆನ್ನಾಗಿ ಓದಿದ್ದಾನೆ. ಫ್ರುಟ್ ಸ್ಟಾಲ್ ಅಂತ, ಫ್ರುಟ್ ಸ್ಟಾಲ್ ಅಲ್ಲ, ಅವನೊಬ್ಬ ಇದ್ದಾನೆ. ಅವನು ಋಗ್ವೇದದ ಬಗ್ಗೆ ಒಂದು ಕಾನ್ಕಾರ್ಡೆನ್ಸ್ ಬರೆದಿದ್ದಾನೆ. ಅಗ್ನಿ ಶಬ್ದ ಎಷ್ಟು ಸರ್ತಿ ಬಂದಿದೆ, ವೈಶ್ವಾನರ ಶಬ್ದ ಎಷ್ಟು ಸರ್ತಿ ಬಂದಿದೆ, ಒಂದು ಡಿಕ್ಷನರಿ ಇದೆ. ಇದೆ. ಆದರೆ ಅವನಿಗೆ ವೇದ ತನ್ನನ್ನು ತೆರೆದುಕೊಂಡಿಲ್ಲ. ಯಾಕೆಂದ್ರೆ ಭಕ್ತಿ ಇಲ್ಲ. ಭಕ್ತಿ ಮದ್ಭಿ ಆ ತರಹದವರು ಮ್ಯಾಕ್ಸ್ ಮುಲ್ಲರ್ ಇರ್ಬೋದು, ಇಂಟರ್ನೆಟ್ಸು, ಕೀತ್ಸು, ಹಾಲ್ಡೆನ್ನು, ಹೋಲ್ಟ್ಸ್ಮನ್ನು, ಎಷ್ಟು ಜನ ತಗೊಳ್ಳಿ. ಸುನಿಷ್ಠಿತೈ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಶ್ರದ್ಧಾಪೂರ್ವಕವಾಗಿ ಭಕ್ತಿ ಉಳ್ಳವರು, ಯಾವಾಗಲೂ ಅದರಲ್ಲಿ ತೊಡಗಿದವರು ಈ ಸದಾಗಮಗಳ ಮೂಲಕ ದೇವರನ್ನು ತಿಳಿಯುತ್ತಾರೆ. ಬಿಟ್ರೆ ನಚ ಕೇವಲ ತರ್ಕೇಣ, ಕೇವಲ ತರ್ಕದಿಂದ ತಿಳಿಯೋಲ್ಲ. ನಾಕ್ಷಜೇನ, ಪ್ರತ್ಯಕ್ಷದಿಂದ ತಿಳಿಲಿಕ್ಕಾಗಲ್ಲ. ಅಕ್ಷ ಅಂದರೆ ಇಂದ್ರಿಯ, ಅಕ್ಷಜ ಇಂದ್ರಿಯದಿಂದ ಹುಟ್ಟಿದ ಜ್ಞಾನದಿಂದ ಆಗಲ್ಲ. ನಕೇನ ಚಿತ್, ಯಂತ್ರಾದಿಗಳು ಯಾವುದರಿಂದಲೂ ಆಗಲ್ಲ. ನೋಡ್ರಿ, ಇನ್ವಿಸಿಬಲ್ ಆಗಿರುವ ಕ್ರಿಮಿ ಕೀಟಗಳನ್ನು, ಸೆಲ್ಸ್ಗಳನ್ನು ನೋಡ್ಬಿಡ್ತೀವಿ. ಹಾಗೆ ಇನ್ನೊಂದು ಇನ್ವಿಸಿಬಲ್ ಗಾಡ್ ಅಂತ ಇದ್ರೆ ಇನ್ನೇನು ನೋಡ್ಬಿಡ್ತೀವಿ, ಯಂತ್ರದಲ್ಲಿ ಆಗೋಲ್ಲ. ನಚಕೇನ ಚಿತ್. ಮತ್ತೆ ಕೇವಲ ಆಗಮ ವಿಜ್ಞೇಯ, ಕೇವಲ ಶಬ್ದದಿಂದ ಗಮ್ಯ. ಅದಕ್ಕೆ ಶಬ್ದ ಪ್ರಾಮಾಣ್ಯ ಒಪ್ಪುವುದು. ಅವರಲ್ಲಿ ಶಬ್ದ ಪ್ರಾಮಾಣ್ಯ ಇಲ್ವಲ್ಲ. ಮೊದಲು ಒಪ್ತಾ ಇದ್ರು, ರೆನೈಸಾನ್ಸ್ ಆಗುವ ಮೊದಲು ಒಪ್ತಾ ಇದ್ರು ಫಿಲಾಸಫರ್ಸ್ ಎಲ್ಲ. ಸಾಕ್ರೆಟಿಸ್ನಿಂದ ಹಿಡಿದು ರೆನೈಸಾನ್ಸ್ ಪೀರಿಯಡ್ವರೆಗೂ ಒಪ್ಪಿದ್ರು. ಎರಡನೇ ಮಹಾಯುದ್ಧ ಆಯಿತು, ದಿಕ್ಕು ದಶೆಗಳ ಆಲೋಚನೆಯ ದಿಕ್ಕು ದಶೆಗಳೆಲ್ಲ ಬದಲಾಗಿ ಹೋಯಿತು. ಹೀಗಾಗಿ ಅವರು ಶಬ್ದ ಪ್ರಾಮಾಣ್ಯ ಒಪ್ಪಲ್ಲ. ನಮ್ಮಲ್ಲಿ ಇವಾಗಲೂ ಅದೇ, ಕೇವಲ ಆಗಮ ವಿಜ್ಞೇಯ. ಅದು ಏನು? ಭಕ್ತೈರೇವ, ಭಕ್ತರಿಂದ ಮಾತ್ರ ತಿಳಿಲಿಕ್ಕಾಗತ್ತೆ. ನ ಚಾನ್ಯಥ, ಬೇರೆ ರೀತಿಯಾಗಿ ಇಲ್ಲ. ಇತಿ ಬ್ರಹ್ಮಾಂಡೇ. ಇದು ಮಧ್ವಾಚಾರ್ಯರ ವಿಷ್ಣು ತತ್ವ ನಿರ್ಣಯ. ಇದಕ್ಕೆ ಪದ್ಮನಾಭ ತೀರ್ಥರದ್ದು ವಿವರಣಾತ್ಮಕವಾಗಿ ಇಲ್ಲ. ಸ್ವಲ್ಪ ವಿವರಣೆ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ. ಅದಾದ್ಮೇಲೆ ನಿರ್ಣಯ ಚಂದ್ರಿಕಾಗಿ ಹೋಗೋಣ. ಏನು ಹೇಳ್ತಾರೆ? ಋಗಾದ್ಯಾಹ ಇತ್ಯಾದಿನ ಬ್ರಹ್ಮಾಂಡ ವಾಕ್ಯೇನ ಸದಾಗಮಾನ್ ಉಕ್ತ್ವಾ ತದೇಕ ವಿಜ್ಞೇಯತ್ವ ಸಾಧಯತಿ. ಬ್ರಹ್ಮಾಂಡದ ಮಾತಿನಿಂದ ಸದಾಗಮಗಳನ್ನು ಹೇಳಿ ದೇವರು ಅದಕ್ಕೆ ಮಾತ್ರ ಗಮ್ಯ ಅಂತ ಹೇಳ್ತಾ ಇದ್ದಾರೆ. ನಕೇನಚಿತ್, ಅರ್ಥಾಪತ್ಯಾದಿನ ಅಂತ ಪಂಡಿತಾಚಾರ್ಯರ ಮಾತು. ನೀವು ಮತ್ತೆ ಯಂತ್ರಾದಿನ ಅಂತ ಇದ್ದೀರಾ. ಹೌದು, ಪಂಡಿತಾಚಾರ್ಯರ ಕಾಲದಲ್ಲಿ ಯಂತ್ರಾದಿಗಳಿಂದ ದೇವರನ್ನು ಹುಡುಕ್ತೇವೆ ಅನ್ನೋ ಹುಚ್ಚುತನ ಇರಲಿಲ್ಲ, ಈಗಿದೆ. ಅದರಿಂದಾಗಿ ನಕೇನ ಚಿತ್ ಅನ್ನೋದಕ್ಕೆ ನಾನು ಅರ್ಥ ಹೇಳಿದ್ದು, ಯಂತ್ರಾದಿಗಳಿಂದಲೂ ದೇವರನ್ನು ತಿಳಿಲಿಕ್ಕಾಗಲ್ಲ ಅಂದೆ. ಪಂಡಿತಾಚಾರ್ಯ ಅರ್ಥಾಪತ್ಯಾದಿನ ಅಂತಾರೆ. ಹೌದು, ಆ ಕಾಲದಲ್ಲಿ ಇದ್ದದ್ದನ್ನು ಅವ್ರು ಬರೆದು, ಈ ಕಾಲದಲ್ಲಿ ಇದ್ದದ್ದನ್ನು ನಾನು ಹೇಳಿದೆ ಅಷ್ಟೆ. ಎರಡನ್ನೂ ಒಪ್ಪಿಕೊಳ್ಳಬೇಕು, ಮುಂದೆ ಹೋಗಬೇಕು. ಅದನ್ನು ಒಪ್ಕೊಂಡು ಮುಂದೆ ಹೋಗಬೇಕು. ಇಲ್ಲ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಅದು ನಿಂತ ನೀರಾಗುತ್ತೆ. ಅರ್ಥಾಪತ್ತಿ ಅಂತ ಒಂದು ಅನುಮಾನ.
ತರ್ಕದ ಒಂದು ಭಾಗ. ಕಂಡದ್ದರಿಂದ ಕಾಣದೇ ಇರೋದನ್ನು ಊಹಿಸೋದನ್ನು ಅರ್ಥಾಪತ್ತಿ ಅಂತ ಕರೀತಾರೆ. ಅದು ತರ್ಕದಲ್ಲೇ ಬರುತ್ತದು. ಅದರಿಂದಾಗಿ ಅವರು ಆ ಕಾಲದಲ್ಲಿ ಕೇನಚಿತ್ ಅನ್ನೋದಕ್ಕೆ ಯಂತ್ರಾದಿಗಳೆಲ್ಲ ಈ ತರಹ ಎಲ್ಲ ಇರಲಿಲ್ಲ, ಡಿಸ್ಟ್ರಕ್ಟಿವ್ ಆಗಿರಲಿಲ್ಲ, ಇತ್ತು ಸ್ವಲ್ಪ, ಆದರೆ ಈ ತರಹ ಎಲ್ಲ ಇರಲಿಲ್ಲ. ಅದಕ್ಕೆ ಅವರೇನು ಮಾಡಿದ್ರು, ಅರ್ಥಾಪತ್ಯಾದಿನ ಅಂದರು. ನಾನು ಯಂತ್ರಾದಿನ ಅಂದೆ ಅಷ್ಟೆ. ಭಕ್ತೈರೇವ ಸದಾಯುಕ್ತೈ ಭಕ್ತಿಮದ್ಭಿ ಇತಿ ಉಕ್ತಿ ಅಯೋಗ ವ್ಯವಚ್ಛೇದಾಯ. ಸದಾಯುಕ್ತರಾಗಿ ಭಕ್ತಿವಂತರಿಂದ ತಿಳಿಯಲ್ಪಡ್ತಾನೆ ದೇವರು. ಭಕ್ತೈರೇವ ಅನ್ನೋದು ಅನ್ಯಯೋಗ ವ್ಯವಚ್ಛೇದ. ಅಭಕ್ತರಾಗಿರಲೇಬಾರದು. ಭಕ್ತರಾಗಿದ್ದರೂ ಕೆಲವೊಮ್ಮೆ ಸದಾಯುಕ್ತರಾಗಲಿಕ್ಕಾಗಲ್ಲ, ವೇದಾಂತದಲ್ಲೇ ತೊಡಗಲಿಕ್ಕಾಗಲ್ಲ, ಅವರವ್ರ ಕಾಲದ ಪರಿಸ್ಥಿತಿ. ಭಕ್ತರಾಗಿದ್ದರೂ ಯಾವಾಗಲೂ ಈ ಗ್ರಂಥದಲ್ಲಿ ತೊಡಗಲಿಕ್ಕಾಗಲ್ಲ, ರಾಜಕೀಯ ಪರಿಸ್ಥಿತಿ ಹೊರಗಡೆ ವಿಷಮಿಸತ್ತೆ, ಆವಾಗ ಸದಾಯುಕ್ತರಾಗಲಿಕ್ಕಾಗತ್ತೇನು? ಅದಕ್ಕೆ ಪಂಡಿತಾಚಾರ್ಯರು ಹೇಳಿದ್ರು, ಅಯೋಗ ವ್ಯವಚ್ಛೇದ, ಸದಾಯುಕ್ತರಾಗಿರಬೇಕು ಅಂತ ಉದ್ದೇಶ. ಭಕ್ತರೆಲ್ಲರೂ ಯಾವಾಗಲೂ ಗ್ರಂಥನಿಷ್ಠರು ಅಂತ ಹೇಳಲಿಕ್ಕೆ ಬರಲ್ಲ, ಅದನ್ನು ಅವರು ಹೇಳಿದ್ದು. ಇನ್ನು ಭಕ್ತರಾಗಿರಲೇಬೇಕು, ಅಭಕ್ತರಾದರೂ ಸದಾಯುಕ್ತರಾಗಿದ್ದರೆ ತಿಳಿಯುತ್ತೆ ಅಂತ ಇಲ್ಲ. ಇಷ್ಟು ಒಂದಿಗೆ ನಮ್ಮ 22 ನಿಮಿಷ ಆಯಿತು. ಮತ್ತೆ ಮುಂದೆ ಮಾಡುವ. ಮುಂದೆ ನಾವು ನಿರ್ಣಯ ಚಂದ್ರಿಕಾವನ್ನು ನೋಡಬೇಕಿದೆ, ಮಾಡೋಣ. ಕೃಷ್ಣಾರ್ಪಣಮಸ್ತು.